ನೋಡಿ, ಛತ್ರಪತಿ ಶಿವಾಜಿ ಮಹಾರಾಜರು 19ನೇ ತಾರೀಕು ಹುಟ್ಟಿದ್ರಂತೆ. 19ನೇ ತಾರೀಕು ಒಂದು ಕಾರ್ಮಿಕ್ ನಂಬರ್, ಭಯಂಕರ ನಂಬರ್. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಆಮೇಲೆ. ಕಾರ್ಮಿಕ್ ನಂಬರ್ ಬಗ್ಗೆನೇ ಒಂದಿಷ್ಟು ಮಾತಾಡೋಣ. ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 19ನೇ ತಾರೀಕಿನಲ್ಲಿ ಹುಟ್ಟಿದ್ರು. ಅದಕ್ಕೆ ಅಷ್ಟು ಒಂದು ಎನರ್ಜಿ ಇತ್ತು ಅವರಿಗೆ. ಇನ್ನೊಬ್ರು ಇದ್ರು ಇಂದಿರಾ ಗಾಂಧಿ. ಹೆಂಗಿದ್ರು ಅಂದ್ರೆ ಇಂದಿರಾ ಗಾಂಧಿ ಸರ್ಕಾರದಲ್ಲಿರುವಂತಹ ಏಕೈಕ ಗಂಡಸು ಇಂದಿರಾ ಗಾಂಧಿ ಅಂತ ಹೇಳ್ತಾ ಇದ್ರಂತೆ. ಅಷ್ಟು ಒಂದು ರೂಲಿಂಗ್ ಕೆಪಾಸಿಟಿ ಇರುವಂತಹ ಲೇಡಿ. ಯಾಕೆಂದ್ರೆ ಅವರು 19ನೇ ತಾರೀಕಲ್ಲಿ ಹುಟ್ಟಿದ್ರು. ಆಮೇಲೆ ಪ್ರತಿಭಾ ಪಾಟೀಲ್ ಅಂತ ಹೇಳಿ ಒಬ್ರು ಏನಾಗಿದ್ರು, ನಮ್ಮಲ್ಲಿ ರಾಷ್ಟ್ರಪತಿ ಆಗಿದ್ರು. ಅವರು ಕೂಡ 19ರಲ್ಲಿ ಹುಟ್ಟಿದ್ರು. ರತನ್ ಟಾಟಾ ರೀಸೆಂಟ್ ಆಗಿ ತೀರ್ಕೊಂಡ್ರು. ಅವರು 28ನೇ ತಾರೀಕು ಹುಟ್ಟಿದ್ರು. ಅರುಣ್ ಜೇಟ್ಲಿ ಅಂತಿದ್ದಾರೆ. ಧೀರುಭಾಯಿ ಅಂಬಾನಿಯವರು ಕೂಡ 28ರಲ್ಲಿ ಹುಟ್ಟಿದ್ದಾರೆ. 28ರಲ್ಲಿ ಹುಟ್ಟಿದವರು ಎಲ್ಲ 1ನೇ ನಂಬರ್ ಅಲ್ಲಿ ಬೇರೆ ತಾರೀಕಲ್ಲಿ ಹುಟ್ಟಿದವ್ರಿಗಿಂತ ಸ್ವಲ್ಪ ಲಕ್ಕಿ. ಯಾಕೆ ಅಂತ ನಾವು ಮುಂದೆ ಡಿಸ್ಕಸ್ ಮಾಡೋಣ. 28ರಲ್ಲಿ ಹುಟ್ಟಿದವರು. ಈಗ 10ರಲ್ಲಿ ಹುಟ್ಟಿದವ್ರಿಗಿಂತ, 1ರಲ್ಲಿ ಹುಟ್ಟಿದವ್ರಿಗಿಂತ 28ರಲ್ಲಿ ಹುಟ್ಟಿದವರು ಲಕ್ಕಿ ಆಗಿರ್ತಾರೆ. PV ನರಸಿಂಹರಾಯರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಹೃತಿಕ್ ರೋಷನ್, ನಾನಾ ಪಾಟೇಕರ್, ಆಮೇಲೆ ಸಿನಿಮಾದಲ್ಲಿ ಹೋದ್ರೆ ಮೀನಾ ಕುಮಾರಿ, ವಿದ್ಯಾ ಬಾಲನ್, ಐಶ್ವರ್ಯ ರೈ ಕೂಡ 1ನೇ ತಾರೀಕು ಹುಟ್ಟಿದ್ರು. ನಾನಾ ಪಾಟೇಕರ್ ಕೂಡ 1ನೇ ತಾರೀಕು ಅವರು. ನೋಡಿ, ನಿನ್ನೆ ತೀರ್ಕೊಂಡ್ರು SM ಕೃಷ್ಣ ಅವರು 1ನೇ ತಾರೀಕಿನಲ್ಲಿ ಹುಟ್ಟಿದವರು. ಏನ್ ಮಾಡ್ಬೇಕಪ್ಪ, ಇದು ಒಂದು ರೆಮಿಡಿಯಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕರೆಕ್ಟ್. ಲತಾ ಮಂಗೇಶ್ಕರ್ ಅವರು ಕೂಡ ತುಂಬಾ ಜನ ಇದ್ದಾರೆ. ತುಂಬಾ ದೊಡ್ಡ ಸೆಲೆಬ್ರಿಟೀಸ್ ಇದ್ದಾರೆ. ತುಂಬಾ ದೊಡ್ಡ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ನಂಬರ್ 1ರಿಂದ ರೂಲ್ ಆಗಿರೋರು. ಹಾಗೇನೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಟ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಿದು. ಏನಂದ್ರೆ ಈ ರೆಮಿಡಿಗಳು ನಿಮ್ಗೆ ಸಿಗೋದಿಲ್ಲ. ನಾನು ರೆಮಿಡಿನ ಹೇಳ್ತಾ ಇದ್ದೀನಿ. ತಡವಾಗಿ ಊಟ ಮಾಡಬಾರ್ದು. ಆಗ್ಲೇ ಹೇಳ್ದಂಗೆ ತುಂಬಾ ಜನಕ್ಕೆ ಅಸಿಡಿಟಿ ಸಮಸ್ಯೆ ಇರೋದ್ರಿಂದ ತಡವಾಗಿ ಊಟ ಮಾಡಬೇಡಿ. ಸೂರ್ಯ ಮುಳುಗದ ಮೇಲೆ ಊಟ ಮಾಡದೇ ಇರೋದು ತುಂಬಾ ಒಳ್ಳೇದು. ನಂಬರ್ 1 ರೂಲಿಂಗ್ ಇರೋದು. ತಂದೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ತಂದೆಯ ಆಶೀರ್ವಾದವನ್ನ ಯಾವಾಗಲೂ ಪಡ್ಕೋಬೇಕು. ತಂದೆಯ ಆಶೀರ್ವಾದ ಯಾರಿಗಿಲ್ಲ ಅವರ ನಂಬರ್ 1 ಇದ್ರೂ ಕೂಡ ಅದು ವೀಕ್ ಆಗುತ್ತೆ. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ. 1ನೇ ನಂಬರ್ ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಬಾರ್ದು. ಅಂದ್ರೆ ತಂದೆ ಜೊತೆಗೆ ಚೆನ್ನಾಗಿರ್ಬೇಕು. ಜಗಳ ಮಾಡ್ಕೋಬಾರದು ತಂದೆ ಜೊತೆಗೆ. ಮತ್ತೆ ತಂದೆ ರೀತಿ ಇರ್ತಾರಲ್ಲ, ಯಾರವ್ರ ಅಂಕಲ್ಗಳು ಮನೆಗೆ, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಅವ್ರ ಜೊತೆಗೆಲ್ಲ ತುಂಬಾ ಚೆನ್ನಾಗಿರ್ಬೇಕು. ಸೂರ್ಯ ನಮಸ್ಕಾರನ ಮಾಡ್ಬೇಕು. ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಯಾರು ಮಾಡ್ತಾರೆ, ನಂಬರ್ 1 ಇರೋರು, ಅವ್ರು ಯಾವತ್ತೂ ಅವ್ರ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ತಾರೆ. ಸ್ವಲ್ಪ ಬೆಂಡ್ ಆಗೋದನ್ನ ಕಲ್ತ್ಕೋಬೇಕು. ನಾನೇ ಹೋಗಪ್ಪ ಯಾವನ್ ನಮ್ಗೇನು ಅನ್ನೋಂತರ ಇಲ್ದೇನೆ ಸ್ವಲ್ಪ ಬೆಂಡ್ ಆಗ್ಬಿಟ್ಟು ವಿಷಯಗಳನ್ನ ಸ್ವೀಕಾರ ಮಾಡೋದು. ಯಾರೊಬ್ರು ಹೇಳ್ತಿದ್ದಾರೆ ಆಯ್ತು ಅಂತ ಕೇಳಿಸ್ಕೊಳ್ಳುವಂತ ಗುಣನ ಡೆವಲಪ್ ಮಾಡ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಮೆಚೂರಿಟಿ ಇರುವಂತ ಪರ್ಸನಾಲಿಟೀಸ್ ಇಲ್ಲಿ ಬಂದು ನಮ್ ಜೊತೆ ಎದುರುಗಡೆ ಇರೋರೆಲ್ರು. ಈ ಚಿಕ್ಕ ಮಕ್ಳು ಅಂದ್ರೆ ಅದನ್ನ ಕಲ್ತ್ಕೊಂಡಿರಲ್ಲ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಈಗ ಒಂದು ತರಗತಿಗೆ ಬಂದಿದ್ದೀರಿ ಅಂದ್ರೆ ಇದು ನಿಮ್ಗೆ ಗೊತ್ತಿರ್ಬೇಕು. ನೀವು ಬೇರೆಯವರಿಗೂ ಕೂಡ ಇದನ್ನ ಹೇಳೋ ಹಾಗೆ ಆಗ್ಬೇಕು. ಸೊ ಏನ್ ಮಾಡ್ಬೇಕು ಅವಾಗ, ಸ್ವಲ್ಪ ಬೆಂಡ್ ಆಗೋದನ್ನ ಕಲ್ತ್ಕೋಬೇಕು. ಬೇರೆಯವ್ರು ಹೇಳಿದ್ದನ್ನ ಸ್ವೀಕಾರ ಮಾಡೋದನ್ನ ಕಲ್ತ್ಕೋಬೇಕು. ಓಕೆನಾ? ಭಾಗ್ಯಾಂಕ ಇದು. ಮತ್ತೆ ಈಗ ಯಾರ್ದು ಭಾಗ್ಯಾಂಕ 1 ಆಗಿರುತ್ತೆ ಅವರಿಗೂ ಕೂಡ ಇದು ಒಂದು 30% ಅಷ್ಟು ಮ್ಯಾಚ್ ಆಗ್ತಾ ಇರುತ್ತೆ. ಯಾರ ಭಾಗ್ಯಾಂಕ 1 ಆಗಿರುತ್ತೆ, ಯಾರಿಗೆ 35-40 ಇಯರ್ಸ್ ಮೇಲೆ ಹೋಗ್ತಾ ಇದ್ದೀರಿ, ಅವರಿಗೆ ಭಾಗ್ಯಾಂಕದವರು 1 ಆಗಿರೋರು, ಅವರಿಗೆ ಕೂಡ ಇದು ಎಫೆಕ್ಟ್ ಜಾಸ್ತಿ ಆಗ್ತಾ ಇರುತ್ತೆ. ಈ ಆಟಿಟ್ಯೂಡ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕಿದ್ದಂಗೆ ಸ್ವಲ್ಪ ಈಗೋ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಓಕೆನಾ?